ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ಈ ಬಾಳೆಕಾಯಿದು ಪಲ್ಯ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ನೋಡೋಣ ಯಾವ ಥರ ಬರುತ್ತೆ ಅಂತ. ಬಾಳೆಕಾಯಿ ನೋಡಿ ಫ್ರೆಂಡ್ಸ್, ಈ ಥರ ನಾನು ಅದ್ರ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕಿದ್ದೀನಿ, ನಾನು ಪೌಡ್ರ್ ಉಪ್ಪು ಹಾಕಿದ್ದೀನಿ. ಈಗ ನೋಡಿ ಇಷ್ಟು ಹಳದಿ ಪೌಡ್ರ್ ಹಾಕ್ತೀನಿ, ಮತ್ತೆಲ್ಲ ಮಿಕ್ಸ್ ಮಾಡಿ ಇಡ್ತೀನಿ ಇದನ್ನು. ನೋಡಿ ಫ್ರೆಂಡ್ಸ್, ಈಗ ಇದನ್ನು ಮಿಕ್ಸ್ ಮಾಡ್ತೀನಿ. ಈಗ ಇದರಲ್ಲಿ ಉಪ್ಪು ಹಾಕಿದ್ದೀನಿ, ಹಳದಿ ಪೌಡ್ರ್ ಹಾಕಿದ್ದೀನಿ. ಬಾಳೆಕಾಯಿ ನೋಡಿ ಈ ಥರನೂ ಕಟ್ ಮಾಡ್ಕೊಳ್ಳಿ. ಒಂದೊಂದು ಈ ಥರ ಇದೆ, ಒಂದೊಂದು ಈ ಸೈಜಲ್ಲಿದೆ ನೋಡಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ನೋಡಿ. ಈ ಥರ ಚೆನ್ನಾಗಿ ಉಪ್ಪು ಮತ್ತು ಹಳದಿ ಪೌಡ್ರ್ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈ ಬಾಳೆಕಾಯಿಗೆ ಅರಿಶಿನ ಮತ್ತು ಉಪ್ಪು ಹಾಕಾದ ನಂತರ ನಾನು ಒಂದು ಪ್ಯಾನ್ ಇಟ್ಕೊಂಡೆ, ಅದರಲ್ಲಿ ಆಯಿಲ್ ಹಾಕ್ಕೊಂಡೆ. ಆಯಿಲ್ ಹಾಕಿಬಿಟ್ಟು ಈ ಬಾಳೆಕಾಯಿನ ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಫ್ರೈ ಮಾಡಿ ನಾನು ಆ್ಯಕ್ಚುಲಿ ವಿಡಿಯೋ ಮಾಡಿದ್ದೆ, ಸೊ ಅದು ಮಿಡಲ್ದಲ್ಲಿ ವಿಡಿಯೋ ಬಂದಿಲ್ಲ. ಆಮೇಲೆ ಫ್ರೈ ಮಾಡಿದ ನಂತರ ಅದೇ ಪ್ಯಾನಲ್ಲಿ ಇನ್ನೂ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಅದರಲ್ಲಿ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಆಮೇಲೆ 2 ಈ ಪಲಾವ್ ಎಲೆ ಹಾಕಿದೆ. ಆಮೇಲೆ 3 ಒಣಮೆಣಸಿನ್ಕಾಯಿ ಹಾಕಿದೆ. ಆಮೇಲೆ ಈರುಳ್ಳಿ ಹಾಕ್ಕೊಂಡೆ. ಇದನ್ನೆಲ್ಲ ಹಾಕ್ಕೊಂಡು ಈರುಳ್ಳಿನ ಗೋಲ್ಡನ್ ಫ್ರೈ ಆದ ನಂತರ ಆಲೂಗಡ್ಡೆ, ಆಮೇಲೆ ಟೊಮೆಟೊ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಉಪ್ಪು, ಖಾರದ ಪುಡಿ. ನೆಕ್ಸ್ಟ್ ವಿಡಿಯೋ ಇದೆ ಫ್ರೆಂಡ್ಸ್, ಅದು ಇಷ್ಟು ವಿಡಿಯೋ ಇಲ್ಲ. ಆ್ಯಕ್ಚುಲಿ ಇದು ಹಿಂದಿಯಲ್ಲಿ ಭಾರತಿ ಸಿಂಗ್ ಅಂತ ಕಾಮಿಡಿಯನ್ ಇದ್ದಾರಲ್ಲ, ಅವರು ಮಾಡಿದಂಥ ವಿಡಿಯೋ ಇದು. ನೋಡೋಣ ಯಾವ ಥರ ಇರುತ್ತೆ. ಬಾಳೆಕಾಯಿಯಲ್ಲಿ ನಾನು ಜಾಸ್ತಿ ಬಾಳೆಕಾಯಿ ರವೆ ಫ್ರೈ ಮಾಡ್ತೀನಿ, ಆಮೇಲೆ ಬಾಳೆಕಾಯಿ ಬೋಂಡ ಮಾಡ್ತೀನಿ. ಇದು ಇಷ್ಟು ಬಿಟ್ಟರೆ ಬೇರೆ ನಾನು ಏನೂ ಮಾಡಲ್ಲ. ಮತ್ತು ಇದು ಕಡಲೆ ಮತ್ತು ಬಾಳೆಕಾಯಿ ಹೋಳು ಮಾಡಿಬಿಟ್ಟು ದೊಡ್ಡ ಹೋಳು ಮಾಡಿಬಿಟ್ಟು ನಾನು ಇದು ಮಾಡ್ತೀನಿ, ಕರಿ ಥರ ಮಾಡ್ತೀನಿ. ಕರಿ ಮೀನ್ಸ್ ಹುಳಿ ಥರ ಮಾಡ್ತೀನಿ, ಮಸಾಲೆ ಹಾಕಿಬಿಟ್ಟು. ಸೊ ಇಷ್ಟು ಬಿಟ್ಟರೆ ನಾನು ಬೇರೆ ಏನೂ ಮಾಡಲ್ಲ. ಹಾಗಾಗಿಬಿಟ್ಟು ಇದು ಒಂದು ಸ್ವಲ್ಪ ಮನೇಲಿ ಸ್ವಲ್ಪ ಮಾಡು, ಚೆನ್ನಾಗಾಗತ್ತೆ ಅಂದರು. ಸೊ ಅದಕ್ಕೋಸ್ಕರ ಮಾಡಿದೆ. ಸೊ ಚೆನ್ನಾಗಿ ಬಂತು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂತು. ನಾನು ಒಂದು ಜೋಳದ ರೊಟ್ಟಿ ತರಿಸ್ಕೊಂಡೆ, ಮನೆಯವರು ಚಪಾತಿ ತರಿಸ್ಕೊಂಡ್ರು. ಈ ಥರ ಎಲ್ಲ ಒಂದೊಂದು ರೋಟಿ ಎಲ್ಲ ತಂದುಬಿಟ್ಟು ತಿಂದ್ವಿ. ತುಂಬ ಚೆನ್ನಾಗಿತ್ತು, ರೈಸ್ ಜೊತೆನೂ ಚೆನ್ನಾಗಿತ್ತು ಫ್ರೆಂಡ್ಸ್. ಬಾಳೆಕಾಯಿನ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮತ್ತು ಉಪ್ಪು ಮತ್ತು ಹಳದಿ ಪೌಡ್ರು ಚೆನ್ನಾಗಿ ತಾಗಿದೆ, ಇದಕ್ಕೆ ಚೆನ್ನಾಗಿದೆ ಫ್ರೆಂಡ್ಸ್. ಅವರು ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದಾರೆ, ನಾನು ಈ ಥರ ಚೂರು ಮಾಡ್ಕೊಂಡಿದ್ದೀನಿ. ಆಮೇಲೆ 2 ಒಣಮೆಣಸಿನ್ಕಾಯಿ ಹಾಕಿದ್ರು, ನಾನು 3 ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿರಲಿ ಅಂತ ಈ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಆದ ತಕ್ಷಣ ಆಲೂಗಡ್ಡೆ ಹಾಕ್ತೀನಿ. ಆಲೂಗಡ್ಡೆನೂ ಹಾಕ್ತಾರೆ ಇದಕ್ಕೆ. ಮತ್ತು ಈ ಬಾಳೆಕಾಯಿ ಇದೆಯಲ್ಲ, ಇದನ್ನು ಅವ್ರು ರೌಂಡ್ ಮಾಡಿದ್ದಾರೆ. ನಾನು ಸ್ವಲ್ಪ ಅದು ದೊಡ್ಡದು ಬೇಡ ಅಂತ ಚೂರು ಮಾಡಿದ್ದೀನಿ, ಅಂದರೆ ಈ ಥರ ಚೂರು ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಫ್ರೈ ಆಗಿದೆ, ಇಷ್ಟು ಸಾಕು. ಈಗ ನಾನು ಇದಕ್ಕೆ ಆಲೂಗಡ್ಡೆ ಹಾಕ್ತೀನಿ. ಆಲೂಗಡ್ಡೆನ ಅವ್ರು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದಾರೆ, ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೇಯಬೇಕಲ್ವ ಫ್ರೆಂಡ್ಸ್. ನೋಡಿ, ಆಲೂಗಡ್ಡೆನ ಹಾಕಿದ್ದೀನಿ. ನನಗೂ ಗೊತ್ತಿಲ್ಲ ಫ್ರೆಂಡ್ಸ್ ಯಾವ ರೀತಿ ಬರುತ್ತೆ ಅಂತ, ನೋಡೋಣ. ಆದರೆ ಇದು ಫ್ರೈ ಮಾಡಿದ್ವಲ್ವ ಈಗ ಬಾಳೆಕಾಯಿ, ಒಂಥರ ಟೇಸ್ಟ್ ಚೆನ್ನಾಗಿ ಬಂದಿದೆ. ನಾನು ಟೇಸ್ಟ್ ಮಾಡಿ ನೋಡಿದೆ, ಉಪ್ಪು ಮತ್ತು ಹಳದಿ ಪೌಡ್ರ್ ಹಾಕಿದ್ನಲ್ಲ. ಸೊ ಟೇಸ್ಟ್ ಮಾಡಿದಾಗ ಟೇಸ್ಟ್ ಚೆನ್ನಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, 2 ಸಲ ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆಯೇ ಈಗ ಟೊಮೆಟೊ ಹಾಕ್ತೀನಿ. ಎಲ್ಲ ಒಂದೇ ಸಲ ಬೇಯುತ್ತೆ. ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾವು ಈ ಬಾಳೆಕಾಯಿ ಹಳದಿ ಪೌಡ್ರ್ ಮತ್ತು ಉಪ್ಪು ಹಾಕಿಟ್ಟಿದ್ವಲ್ಲ ಫ್ರೆಂಡ್ಸ್, ಅದು ನೀರನ್ನು, ಅದು ಸ್ವಲ್ಪ ಇರುತ್ತೆ ನೀರು, ಅದನ್ನು ಆಮೇಲೆ ಇದಕ್ಕೆ ಹಾಕ್ಕೊಳ್ಬೋದು. ಈ ಟೊಮೆಟೊ ಹಾಕ್ಕೊಂಡೆ ಫ್ರೆಂಡ್ಸ್. ಹಾಗೆ ಬೆಳ್ಳುಳ್ಳಿ ಜಜ್ಜಿ ಪೇಸ್ಟ್ ಮಾಡಿಲ್ಲ, ಜಜ್ಜಿಬಿಟ್ಟು ನೋಡಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು 4-5 ಎಸಳು ಹಾಕಿ ಫ್ರೆಂಡ್ಸ್, ಸಾಕು. ನಾನು ಅಷ್ಟೇ ಹಾಕಿದ್ದೀನಿ. ಎಲ್ಲ ಒಟ್ಟಿಗೆ ಫ್ರೈ ಮಾಡ್ತೀನಿ. ಇಲ್ಲಿ ಇನ್ನೂ ನೀರು ಹಾಕಿಲ್ಲ, ಇದಕ್ಕೆ ಆಯಿಲಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇನ್ನು ಸ್ವಲ್ಪ ಉಪ್ಪು ಹಾಕ್ತೀನಿ, ಯಾಕಂದರೆ ಬಾಳೆಕಾಯಿಗೆ ಉಪ್ಪಿದೆ,
ನೋಡ್ಕೊಂಡು ಹಾಕಿ. ಆಮೇಲೆ ಲಾಸ್ಟಲ್ಲಿ ಟೇಸ್ಟ್ ಮಾಡೋಣ ಆಯಿತಾ. ಇದಾದ ನಂತರ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತೀನಿ. 2-3 ಚಿಲ್ಲಿ ಹಾಕಿದ್ದೀನಿ ನಾನು. ಇದನ್ನು ಸ್ವಲ್ಪ ನೋಡ್ಕೊಂಡು ಹಾಕಿ. ಸ್ವಲ್ಪನೇ ಹಾಕೋಣ, ಜಾಸ್ತಿ ಬೇಡ. ತುಂಬ ಖಾರ ಆದರೆ ಕಷ್ಟ. ರುಚಿಗೆ ತಕ್ಕಷ್ಟು ಖಾರ, ರುಚಿಗೆ ತಕ್ಕಷ್ಟು ಉಪ್ಪು. ಲಾಸ್ಟಲ್ಲಿ ಟೇಸ್ಟ್ ಮಾಡಿ ನೋಡೋಣ. ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕೋಣ. ಆಮೇಲೆ ಇದು ಚಿಲ್ಲಿ ಪೌಡ್ರ್ ಕಡಿಮೆ ಇದ್ದರೆ ಚಿಲ್ಲಿ ಪೌಡ್ರ್ ಹಾಕೋಣ. ಆಮೇಲೆ ಹಳದಿ ಪೌಡ್ರ್ ಹಾಕಿದ್ದೀನಿ. ಇಷ್ಟು ಸಾಕು, 1/4 ಸ್ಪೂನ್ ಸಾಕು ಹಳದಿ ಪೌಡ್ರು, ಜಾಸ್ತಿ ಹಾಕೋದು ಬೇಡ. ಹಾಗೆ ನೋಡಿ ಫ್ರೆಂಡ್ಸ್, ಇದು ಕೊತ್ತಂಬರಿ ಪೌಡ್ರು. ಆಮೇಲೆ ಕೊತ್ತಂಬರಿ ಹಾಕಬೇಕು, ಜಾಸ್ತಿ ಹಾಕೋದು ಬೇಡ, ಸ್ವಲ್ಪನೇ ಸಾಕು. ಜೀರಿಗೆ ಇನ್ನೊಂದು ಸಲ ಹಾಕಿದ್ದಾರೆ ಅವರು. ಮತ್ತು ನಾನು ಜೀರಿಗೆ ಹಾಕಿಲ್ಲ, ಆವಾಗ ಜಾಸ್ತಿನೇ ಹಾಕಿಬಿಟ್ಟಿದ್ದೆ ಜೀರಿಗೆನ. ಸೊ ಸಾಕು. ಅವ್ರು ಜೀರಿಗೆ ಪೌಡ್ರ್ ಇನ್ನೊಂದು ಸಲ ಜೀರಿಗೆ ಪೌಡ್ರ್ ಹಾಕಿದ್ದಾರೆ, ಕೊತ್ತಂಬರಿ ಪೌಡ್ರ್ ಹಾಕಿದ್ದಾರೆ. ನಾನು ಸ್ವಲ್ಪ ಈ ಕೊತ್ತಂಬರಿ ಸೊಪ್ಪು ಹಾಕೋದಿದೆ ಇದ್ರ ಮೇಲೆ ಗಾರ್ನಿಷಿಂಗಿಗೆ. ಸೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಪೌಡ್ರ್ ಸ್ವಲ್ಪ ಹಾಕಿದ್ದೀನಿ. ಉಪ್ಪು ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ನೀವು ಜಾಸ್ತಿ ಹಾಕೋಬೇಡಿ, ಯಾಕಂದರೆ ಆಮೇಲೆ ಇದಕ್ಕೆಲ್ಲ ಉಪ್ಪಿದೆ. ಸೊ ಹಾಗಾಗಿಬಿಟ್ಟು ಉಪ್ಪು ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನೋಡಿ ಇದು ಚೆನ್ನಾಗಿ ಬೆಂದಿದೆ. ಈಗ ನಾನು ಇದಕ್ಕೆ ಶುಂಠಿ ಹಾಕಿರಲಿಲ್ಲ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಬೇಕು. ಬೆಳ್ಳುಳ್ಳಿ ಹಾಕಿದ್ದೆ. ಈಗ ನೋಡಿ ಇಷ್ಟು ಶುಂಠಿ ಸಾಕು, ಜಾಸ್ತಿ ಬೇಡ, ಕೈ ಆಗುತ್ತೆ. ಆಮೇಲೆ ಇದು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ನಾವು ಏನು ಯಾವುದ್ರ ಪಲ್ಯ ಮಾಡ್ತಿದ್ದೀವಿ ಅದನ್ನು ಹಾಕ್ತಾಯಿದ್ದೀನಿ. ಬಾಳೆಕಾಯಿ ಹಾಕ್ತೀನಿ ನಾನು ಫ್ರೈ. ಇವತ್ತಿನ ರಾಜ ಅವನೇ. ಹೌದು ಹೌದು. ಈಗ ನೋಡಿ ಮಿಕ್ಸ್ ಮಾಡಿಕೊಂಡೆ. ಬಾಳೆಕಾಯಿ ಹಾಕ್ತೀನಿ. ಬಾಳೆಕಾಯಿ ಹಾಕಿಬಿಟ್ಟು ಚೆನ್ನಾಗಿ ನಾನು 2 ಹಾಕ್ತೆ, ಯಾಕಂದರೆ ಮಾಡಿ ನೋಡೋಣ ಯಾವ ರೀತಿ ಆಗುತ್ತೆ. ಆಮೇಲೆ ತಿನ್ನೋಕ್ಕಾಗದಿದ್ರೆ ಕಷ್ಟ ಅಲ್ವಾ ಫ್ರೆಂಡ್ಸ್. ನಾನು ಹೊಸದಾಗಿ ಇದನ್ನು ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ಹಾಗಾಗಿಬಿಟ್ಟು ನೋಡ್ಕೊಂಡು ಮಾಡೋಣ ಅಂತ. ಬಾಳೆಕಾಯಿ ಇದೆ, ಆಲೂಗಡ್ಡೆ ಇದೆ, ಟೊಮೆಟೊ ಇದೆ, ಜೀರಿಗೆ ಇದೆ, ಕೊತ್ತಂಬರಿ ಸೊಪ್ಪು ಹೋಗುತ್ತೀಗ, ಕೊತ್ತಂಬರಿ ಪೌಡ್ರ್ ಹೋಗುತ್ತೆ, ಇದೆ ಹಾಕಿದ್ದೀನಿ ಇದರಲ್ಲಿ. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಈಗ ನಾನು MTRದು ಗರಂ ಮಸಾಲ ಪೌಡ್ರ್ ಹಾಕ್ತೀನಿ. ಅವರು ಹಾಕಿದ್ದಾರೆ. ಇಷ್ಟು ಸಾಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಹಾಗೇನೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇದಾಗಲಿ, ನೆಕ್ಸ್ಟ್ ಹಾಕೋಣ. ಈಗ ನೋಡಿ ಫ್ರೆಂಡ್ಸ್, ಈಗ ನೀರು ಹಾಕ್ಕೊಳ್ತೀನಿ. ಬಿಸಿನೀರು, ನಾನು ಕೆಟಲಲ್ಲಿ ನೀರು ಬಿಸಿ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನೀವು ಬಿಸಿನೀರು ಹಾಕಿ, ತಣ್ಣೀರು ಹಾಕಬೇಡಿ, ಇಷ್ಟು ಸಾಕು. ಇದನ್ನು ಈಗ ಸ್ವಲ್ಪ ಮುಚ್ಚಿಡಬೇಕೀಗ. ನೋಡಿ ಈಗ ಸಿಮ್ ಮಾಡಿಬಿಟ್ಟು ಇದನ್ನು ಮುಚ್ಚಿಡೋಣ. ಮುಚ್ಚಿಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಒಂದು 5 ನಿಮಿಷ ಆದ ನಂತರ ತೆಗೆದುಬಿಟ್ಟು ಇದು ನಾವು ಶೇಂಗಾನ ಹುರಿದಿಟ್ಟಿದ್ವಲ್ಲ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಗಾರ್ನಿಷ್ ಮಾಡಿ ಪಲ್ಯ ರೆಡಿ. ನೋಡಿ ಫ್ರೆಂಡ್ಸ್, ಈ ಥರ ಆಗ್ತಾಯಿದೆ. ಈಗ ಇನ್ನೊಂದು ಸ್ವಲ್ಪ ನಾನು ಉಪ್ಪು ಹಾಕ್ಕೊಂಡೆ, ಉಪ್ಪು ಕಡಿಮೆ ಇತ್ತು. ಆಮೇಲೆ ಚಿಲ್ಲಿ ಪೌಡ್ರು ಕಡಿಮೆ ಇತ್ತು, ಯಾಕಂದರೆ ಖಾರ ಇರಲಿಲ್ಲ. ಸೊ ಜೀರಿಗೆ ಪೌಡ್ರು ಸ್ವಲ್ಪ ಹಾಕಿದೆ ನಾನು, ಯಾಕಂದರೆ ಇದು ಶೇಂಗಾನ ನಾನು ಹುರ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಒಂದು 8-10 ಶೇಂಗಾನ ಹುರ್ಕೊಂಡಿದ್ನಲ್ಲ, ಅದ್ರ ಪೌಡ್ರ್ ಇದು. ಒಂಥರ ಇದು ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಇದನ್ನು ಕುಟ್ಕೊಂಡಿದ್ದೀನಿ ಚೆನ್ನಾಗಿ. ಜೀರಿಗೆ ಪೌಡ್ರು ಹಾಕ್ಕೊಂಡೆ, ಯಾಕಂದರೆ ಆ ಥರ ಏನು ಬಾಯಿಗೆ ಅಂದರೆ ಒಂದೊಂದು ಸಲ ತುಂಬ ಜೀರಿಗೆ ಹಾಕಿಬಿಟ್ರೆ ಬಾಯಿಗೆ ಬರುತ್ತಲ್ವ ಫ್ರೆಂಡ್ಸ್. ಸೊ ಆ ಥರ ಏನೂ ಇರಲಿಲ್ಲ, ಚೆನ್ನಾಗಿತ್ತು. ಹಾಗಾಗಿಬಿಟ್ಟು ಜೀರಿಗೆ ಪೌಡ್ರನ್ನ ಸ್ವಲ್ಪ ಹಾಕಿದೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ಪೌಡ್ರ್ ಹಾಕಿದೆ. ನೋಡಿ ಕೊತ್ತಂಬರಿ ಸೊಪ್ಪಿಂದ ಈಗ ಗಾರ್ನಿಷ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ.
ಚೆನ್ನಾಗಿ ಬಂದಿದೆ. ಇದನ್ನು ಈಗ ನಮ್ಮ ಮನೆಯವ್ರಿಗೆ ಟೇಸ್ಟ್ ಕೊಡ್ತೀನಿ, ಯಾಕಂದರೆ ಅವರು ಮಾಡು 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 ಅಂತ ಹೇಳಿದವ್ರು ಅವರೇ ಒಂದು ಸಲ ಮಾಡಿ ನೋಡು ಅಂತ. ಸೊ ಅವರಿಗೆ ಟೇಸ್ಟ್ ಕೊಡ್ತೀನಿ, ಹೇಗಾಗಿದೆ ನೋಡೋಣ. ಫ್ರೆಂಡ್ಸ್ ನೋಡಿ, ಪ್ಲೇಟಿಂಗ್ ಮಾಡಿದ್ದೀನಿ, ಈಗ ನಮ್ಮ ಮನೆಯವ್ರಿಗೆ ಕರೆದಿದ್ದೀನಿ ನೋಡಿ. ಬಿಸಿ ಬಿಸಿ ಹೇಗಾಗಿದೆ? ಚೆನ್ನಾಗಿದೆಯಾ? ಓಕೆ, ಆಯಿತು. ಇಷ್ಟ ಆಯಿತಾ? ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಒಳ್ಳೊಳ್ಳೆ ಯಾರಾದರೂ ರೆಸಿಪಿ ಹಾಕಿದರೆ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ನಾನು ಹೇಗೆ ಬರುತ್ತೋ ಏನು ಅಂತ ಅಂದ್ಕೊಳ್ತಾ ಇದ್ದೆ. ಬಾಳೆಕಾಯಿ ಅಲ್ವಾ, ಒಂಥರ ಅಂಟು ಥರ, ಅಂದರೆ ಅದಕ್ಕೆ ಸೊನೆ ಎಲ್ಲ ಇರುತ್ತೆ, ಹೇಗೆ ಬರುತ್ತೋ ಏನೋ ಅಂತ. ಅದು ಚೆನ್ನಾಗಾಗಿದೆ ಅಂತಿದ್ದಾರೆ. ಸೊ ನೀವು ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು ಭಾರತಿ, ಥ್ಯಾಂಕ್ ಯು ರೂಪಾದಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.